ನಾವು ಮಾತಾಡ್ತಾ ಇರೋದು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿಯವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇವತ್ತು ತಾರೀಕು 1 ಆಗಸ್ಟ್ 2024ನೇ ಇಸ್ವಿ. ನಾವು ಶೇಖರ್ ಸ್ವಾಮೀಜಿಯವ್ರಿಗೆ ಹೇಳಿದೆ, ಅಂದರೆ ನಮ್ಮ ಆದಿಚುಂಚನಗಿರಿ ಶಾಖಾ ಮಠದ ಕುಂಬ್ಳಗೂಡು ಸ್ವಾಮೀಜಿಯವರು ಇದ್ದಾರಲ್ಲ, ಶೇಖರ್ ಸ್ವಾಮೀಜಿ ಅವ್ರಿಗೆ ಹೇಳಿದ್ವಿ, ಆಲ್ ಇಂಡಿಯಾ ಪ್ರೆಸ್ ಮೀಟ್ ಬನ್ನಿ ಚರ್ಚೆ ಮಾಡೋಣ ಅಂತಲೂ ಕೂಡ ನಾವು ಹೇಳಿದ್ರಿ. ಯಾಕಂದರೆ ಅಲ್ಲಿ ಕೂತ್ಕೊಂಡು ಅದಂತೆ ಇದಂತೆ ಅಂತ ಹೇಳೋದು ಇವೆಲ್ಲ ಮಾಡ್ತಿದ್ರು. ನಮ್ಮ ಗಮನಕ್ಕೆ ಯಾವಾಗ ಬಂದಾಗ ನಾವು ಈ ಥರ ಹೇಳಿದ್ವಿ. 2 ವರ್ಷ ಆಯ್ತು ಈ ಥರ ಹೇಳಿ, ಬನ್ನಿ ಆಲ್ ಇಂಡಿಯಾ ಪ್ರೆಸ್ ಮೀಟ್ ಚರ್ಚೆಗೆ ಅಂತ. ಇದುವರೆಗೂ ಸದ್ದಿಲ್ಲ. ಈಗ ಅದು ಮಾತಾಡ್ತಿರೋದು 2 ವರ್ಷ ಆಯಿತು, ಅದನ್ನು ಕೂಡ ಮಾತಾಡಿ ಆಡಿಯೋ ಮುಂದೆ ಇದೆ. ಆ ಥರ ಅಲ್ಲಿ ಕರೆಯೋದು ಇಲ್ಲಿ ಕರೆಯೋದು ಈ ಥರ. ಮಾಧ್ಯಮದವರು ಕೂಡ ಕೆಲವ್ರು ಹೇಳಿದ್ರು, ಬರೀ ಕೇಳಿ ಸ್ವಾಮಿ ಅಂತ. ನಾವು ಹೇಳ್ದು ಮಾಧ್ಯಮದವ್ರಿಗೆ, ನೀವು ಕರೀರಿ, ಕೂರಿಸಿರಿ ಅವ್ರನ್ನ, ಗೊತ್ತಾಗುತ್ತೆ ಯಾರು ಸಾಚರು ಯಾರು ಏನು ಅಂತ. ಅವ್ರು ಬರೋಕ್ಕೆ ರೆಡಿ ಇಲ್ಲ ಅಂತ ಕೆಲವು ಮಾಧ್ಯಮದವರು. ಬರೋಕ್ಕೆ ರೆಡಿ ಇಲ್ಲ ಅಂದರೆ ಸರಿ ಇಲ್ಲ ಅಂತಲೇ ಅರ್ಥ ತಾನೆ, ಇನ್ನೇನು. ಸರಿ ಇದ್ದರೆ ಬರಲಿ, ಬೇಕಂದರೆ ನಾಳೆನೇ ಆಗಸ್ಟ್ 2ನೇ ತಾರೀಕೇ ಬರಲಿ. ಇನ್ನು ನಾವು ಮೌನವಾಗಿದ್ದಷ್ಟು ಇವರು ಇನ್ನು ಇದೇ ಥರ ಅವರಂತೂ ಸರಿ ಇಲ್ಲ, ಈ ಸರಿಗಿರೋರ್ನೂ ಸರಿ ಇಲ್ಲ ಅಂತ ಹೇಳ್ಕೊಂಡು ಪ್ರಚಾರ ಮಾಡಿಕೊಂಡು ಅವ್ರನ್ನ ಸಾಯಿಸ್ಕೊಂಡು ಅವ್ರ ಮೇಲೆ ಅಪಪ್ರಚಾರ ಮಾಡಿಕೊಂಡು ಜೀವನ ಮಾಡೋವಂಥ ಪ್ರವೃತ್ತಿ ಅವ್ರದ್ದು. ಇಲ್ವಾ, ಗಂಭೀರವಾಗಿ ಸುಮ್ಮನೆ ಇರಬೇಕು. ಅದು ಬಿಟ್ಬಿಟ್ಟು ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಇರ್ತೀವ? ನಾವು ಸುಮ್ಮನೆ ಇರಬೇಕಾ? ಇಲ್ಲೇ ಕುಂಬ್ಳಗೂಡಲ್ಲಿ ಮಾತಾಡೋಣ ಅಂತಾನೆ ಇವತ್ತು. ಲೆಕ್ಕ ಹಾಕೊಳ್ಳಿ ಯಾವ್ಯಾವ ಪ್ಲಾನ್, ಎಲ್ಲಿಗೆ ಹೋಗೋರು. ನಾನು ಹೇಳಿದೆ 2 ಮೀಟಿಂಗ್ ಕರೆದಿದ್ರಲ್ಲ, ಏನ್ ಮಾಡಿದ್ರಿ ಅಲ್ಲಿ ಅಂತ. ಅಲ್ಲ, ನಮ್ಗೇನ್ ಭಯ ಎಲ್ಲ, ಹೋಗ್ತೀವಿ. ಸಾಲ ಮಾಡ್ತಾರ, ಕೆಪಾಸಿಟಿ ಇದೆಯಾ? ಇಲ್ಲ, ನಮಗ್ ಗೊತ್ತೈತೆ ಅದು ಯಾಕಿಲ್ಲ ಅನ್ನೋದು ಗೊತ್ತೈತೆ. ನೋಡಿ, ಈ ತರ ನಡೀತಿದೆ ಇವತ್ತಿನ ಬೆಳವಣಿಗೆ. ಇನ್ನು ನಾವು ಸುಮ್ನಿರಿದ್ರೆ ಅರ್ಥ ಏನು ಆಗಿದ್ರೆ? ಇಷ್ಟು ವರ್ಷ ಸುಮ್ನಿದ್ದಕ್ಕೆ ಹೆಂಗ ಹೇಳ್ಕೊಂಡು ಮೆರೆದ್ರು. ಅಲ್ಲ, ಬರ್ತೀನಿ ಸ್ವಾಮೀಜಿ. ನಮಗೆ ಕುಂತ್ಕೊಂಡು ಅಲ್ಲ 2 ಮೀಟಿಂಗ್ ಕರೆದಿದ್ರಲ್ಲ ಕುಂಬ್ಳಗೂಡಲ್ಲಿ 2 ಮೀಟಿಂಗ್ ಕರೆದಿದ್ರಲ್ಲ, ಏನ್ ಮಾಡಿದ್ರೆ? ಅದ ಆಯ್ತ್ರಿ, ಅದಾದ್ಮೇಲೆ ಸುಮ್ ಕಾಟಾಚಾರಕ್ಕೆ ಫೋನ್ ಮಾಡ್ತಿದ್ರಿ ನೀವು. ಈಗ ನೀವು ಇಲ್ಲ ಓಪನ್ ಆಗಿ ಹೇಳಿ. ಈಗ ದೇವರಾಜು ಪ್ರಸಾದ್ ಸ್ವಾಮಿ, ನಾವು ಎದುರ್ಕೊಳ್ಳೋ ಪುಕ್ಕರಲ್ಲ, ನಾವು ಬಂದೇ ಬರ್ತೀವಿ. ಇವತ್ತು ಹೇಳ್ತೀನಿ ಕೇಳಿ, ಮತ್ತೆ 2 ಮೀಟಿಂಗ್ ಕರೆದಿರ್ಲಿಲ್ವಾ? ಅಲ್ಲಿ ಬಂದಿರ್ಲಿಲ್ವಾ? ನಾನು ಏನ್ ಎಲ್ಲ ಸೇರ್ಕೊಂಡಿದ್ರೆ ಯಾಕಾಗಲ್ಲ? ಎಷ್ಟರಲ್ಲಿ ಮೀಟಿಂಗ್ ಕರೆಯೋದು ಏನ್ ಆಟ? ಆಯ್ತು, ಬರ್ತೀನಿ ಈಗ ಮಾತೆ ಆಯ್ತು, ಬರ್ತೀನಿ. ಈಗ ಯಾವಾಗ ಬರ್ಬೇಕು, ಏನ್ ಬರ್ಬೇಕು? ಸರಿ, ಈಗ ಬಂದಾಗ ಏನ್ ಮಾಡ್ತೀರಾ? ಸಾಲ ಮಾಡ್ಕೊಡ್ತೀರಾ? ಮಾತಾಡ್ತಾ ಇದ್ರೆ ಪೂರ್ತಿ ಮಾತಾಡ್ಲಿಲ್ಲ, ಕಟ್ ಮಾಡ್ಬಿಟ್ರು. ಫೋನಲ್ಲೇ ನನ್ನ ಜೊತೆ ಮಾತಾಡೋಕ್ಕೆ ನಿಮಗೆ ಧೈರ್ಯ ಇಲ್ಲ. ಕುಂಬ್ಳಗೂಡಿಗೆ ಬೇರೆ ಕರೀತಾರೆ. ಸುಮ್ಮನೆ ಯಾರು ಹೇಳ್ಕೊಟ್ಟಿದ್ದು ನಮಗೆ ಗೊತ್ತದು. ಯಾರು, ಯಾಕೆ, ಇವರು ಯಾರು ಕಪಿ ಮುಷ್ಟಿಲ್ ಸಿಗಾಕೊಂಡವ್ರೆ, ಹೇಗೆ ಸಿಗಾಕೊಂಡವ್ರೆ ಅದು ಗೊತ್ತು. ನಮಗೆಲ್ಲ ಯಾಕೆ ಬೇಕದು? ನಮ್ಮ ವಿಷಯದ ಬಗ್ಗೆ ನಾವಷ್ಟೇ ನಾವು ಮಾತಾಡ್ತೀವಿ. ಇವಾಗ ನಾವು ಮಾತಾಡಿದ್ವಿ, ಅದಕ್ಕೆ ಅವ್ರು ರಿಪ್ಲೈ ಮಾಡಿರೋದಕ್ಕೆ ನಾವು ಮಾತಾಡಿದ್ದೀವಿ. ಇಷ್ಟು ದಿನ ಫೋನೇ ರಿಸೀವ್ ಮಾಡ್ತಿರ್ಲಿಲ್ಲ. ಫೋನ್ ರಿಸೀವ್ ಮಾಡಿದ್ರು ಏನೋ ಅನ್ನೋದು ಹೇಳ್ತಿದ್ರು. ಈಗ ನೋಡಿದ್ರೆ ಫೋನೇ ಕಟ್ ಮಾಡ್ಬಿಡ್ತಾರ. ನೋಡ್ರಪ್ಪ, ನೀವೇ ಎಲ್ಲ ಮಾತಾಡಿ. ಆತ ಕರಿತಿರೋದು ಕುಂಬ್ಳಗೂಡಿಗೆ, ಕರೆಸ್ತಿರೋದು ಅವನ ಕೈಲಿ ಹೇಳಿಸ್ತಿರೋದು ಬೇರೆಯವ್ರಿಗೆ ಗೊತ್ತು ಯಾರು ಅಂತ. ಯಾಕಂದರೆ ಆತನೇ ಬೇರೆಯವ್ರ ಕೈಲಿ ಕಪಿ ಮುಷ್ಟಿಲಿ ಸಿಗಾಕೊಂಡು ಅವರು ರಿಮೋಟ್ ಮಾಡ್ಕೊಂಡವ್ರು ಇದನ್ನ ಕರೀತಾ ಇದ್ದಾನೆ. ಏನು ಕರೆಯೋಕ್ಕೆ? ನಮ್ಮನ್ನಲ್ಲಿ ಲಾಕ್ ಮಾಡ್ಕೊಳ್ಳೋಕ್ಕೆ ಕರೆದ್ಬಿಟ್ಟು, ಯಾರಿಗೂ ಗೊತ್ತಾಗಲ್ಲ ಏನು ಅಂತ. ಅವಾಗ್ಲಿಂದನೇ ನಾವು ಎಲ್ಲರಿಗೂ ತಿಳ್ಸೋಕ್ಕೆ ಪ್ರಾರಂಭ ಮಾಡ್ಕೊಂಡಿದ್ದು. ಇದಾಗಲೇ ಮಾತಾಡಿ 2 ವರ್ಷ ಆಯಿತು. ಅವತ್ತಿಂದ ಮತ್ತೆ ಸದ್ಯ ಇಲ್ಲ. ಅವ್ರಿಗೆ ಹೇಳಿ, ಶೇಖರ್ ಸ್ವಾಮೀಜಿಗೆ, ಸ್ವಲ್ಪ ಗಂಡಸ್ತನದಿಂದ ಬದುಕೋದು ಕಲಿ, ನ್ಯಾಯವಾಗಿ ಬದುಕೋದು ಕಲಿ. ಮೊದಲು ಕೂತ್ಕೊಂಡು ವಿದ್ಯಾಧರ ಸ್ವಾಮಿಗಳ ಹತ್ರ ಮಾತಾಡು, ಇವೆಲ್ಲ ಕುಯುಕ್ತಿ ಕುತಂತ್ರ ಇಷ್ಟೆಲ್ಲ ಬಿಟ್ಬಿಟ್ಟು ಅಂತ. ಆ ಮಠದ ದುಡ್ಡು, ಮಠದ ಚಿನ್ನ ಎಲ್ಲ ತಗೊಂಡು ಇವ್ರಿಗೂ ಕೋಟಿ ಪೂಜೆ ಮಾಡಿಸೋದು. ಈಗಲೂ ಕೂಡ ಇವತ್ತು ಆಗಸ್ಟು 1, 2024ನೇ ಇಸ್ವಿ ಅಲ್ವಾ? ಜುಲೈಲಿ ಒಂದು ಆಸ್ಪಾಸು 20ನೇ ತಾರೀಕು 22 ಅನಿಸುತ್ತೆ. ಅಲ್ಲೂ ಆವತ್ತೊಂದು ದಿನ ಇವ್ರ ಕೈಲಿ ಪೂಜೆ, ಇವ್ರು ಕರೆಸಿ ಅವೆಲ್ಲ ಮಾಡ್ತಾನೇ ಇದ್ದಾನೆ ಪಾರ್ಟಿ.